ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಸ್ವೀಟಿ ಪಕ್ಕದಲ್ಲಿ ಮಲಗಿದ್ದಾಳಲ್ವಾ. ಎಷ್ಟು ಕಿವಿ ಶಾರ್ಪ್ ಅಂದರೆ, ಪಕ್ಕದಲ್ಲಿ ತಿಂಡಿ ಇಟ್ಕೊಂಡಿದ್ದೀನಿ, ಕವರ್ ಸೌಂಡ್ ಕೇಳಿಸ್ತಿದ್ದಂಗೆ ಪುಸುಕ್ಕಂತ ಇದ್ದಾಳ್ತಾಳೆ ನೋಡಿ. ತಿಂಡಿ ಮಲಗಿದ್ದಾಳೆ ತಾನೆ. ಹಾಗೆ ನೋಡ್ತಾರ್ರಿ. ಹೀಗೆ ಆಗೋ ಕವರ್ ಸೌಂಡ್ ಆಗಂಗಿಲ್ಲ ಫ್ರೆಂಡ್ಸ್. ಏನು ಒಂದು ಎತ್ತಂಗಿಲ್ಲ ನಾವು. ಎಷ್ಟೇ ನಿದ್ದೆಲಿರಲಿ ಪುಸುಕಂತ ಎದ್ದು ಕೂತ್ಕೊತಾಳೆ. ಇಷ್ಟು ಶಾರ್ಪ್ ಅಂದರೆ ಕಿವಿ ಅಷ್ಟು ಶಾರ್ಪು. ಎಷ್ಟು ಬೇಗ ಗೊತ್ತಾಗೋಯ್ತು ನೋಡ್ರಿ. ಹೆಂಗೆ ನೋಡ್ತಾಳೆ ನೋಡ್ರಿ, ಕಳ್ಳಿ ನೋಡ್ದಂಗೆ. ಹೇಳಿ 8 ವರ್ಷ ಈಗ ಇವಳಿಗೆ. ಆದರೂ ಕಿವಿಗಳು ಮಾತ್ರ ಬಲ್ ಶಾರ್ಪಾಗಿದೆ. ಬೇಕಾ ಸ್ವೀಟಿ? ಸ್ವೀಟಿಮಾ ನೋಡಿ, ಆ ಕಣ್ಣು, ಆ ಮೂಗು, ಆ ಕಿವಿ, ಅಪ್ಪ ಆ ಎಕ್ಸ್ಪ್ರೆಷನ್ ನೋಡ್ರಿ. ಹೆಂಗಿದೆ ನೋಡಿ. ಈಗ ಕೊಟ್ಟು ಬಿಡ್ಬೇಕು ಅವಳಿಗೆ. ಕವರ್ ಸೌಂಡ್ ಬರೋಂಗಿಲ್ಲ ಫ್ರೆಂಡ್ಸ್. ಹಾಗೆ ಹೋಯ್ತು. ಒಂದೇ ನುಂಗು, ಒಳ್ಳೆ ಮುದ್ದೆ ನುಂಗ್ದಂಗೆ ಪುಸುಕಂತ ನುಂಗ್ಬಿಡ್ತಾಳೆ, ತಿಂದ್ಬಿಡ್ತಾಳೆ. ತಿಂದ್ಬಿಟ್ಟು ತಿರ್ಗಾ ಮಕ್ಕ ನೋಡ್ತಾ ಇರ್ತಾಳೆ ನೋಡಿರಿ. ನಾವೇನು ತಿನ್ನಂಗಿಲ್ಲ, ಪಕ್ಕಕ್ಕೆ ಇಟ್ಕೊಳ್ಳಂಗಿಲ್ಲ. ಎಷ್ಟೇ ನಿದ್ದೆ ಇರಲಿ, ಸೌಂಡ್ ಆಗ್ತಿದ್ದಂಗೆ ಬಂದು ಕುತ್ಕೊಂಡ್ಬಿಡ್ತಾಳೆ. ಈಗ ನೋಡಿ, ಕವರ್ ಪಕ್ಕದಲ್ಲೇ ಐತೆ, ಗಮನ ಅಲ್ಲ ಇಲ್ಲೇ ಐತೆ. ಕವರ್ ಇರೋದ್ರಿಂದ ಮೇಡಮ್ಗೆ ಹಾಕ್ಬೇಕೀಗ. ನಮ್ಮ ಮನೇಲಿ ಈ ಥರ. ನಿಮ್ಮ ಮನೇಲಿ ಹೇಗೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ. 8 ವರ್ಷ ಇವಳಿಗೆ. ಈಗ ನವಂಬರ್ ಬಂದರೆ 9 ವರ್ಷಕ್ಕೆ ಬೀಳುತ್ತೆ. ಆದರೂ ಆರೋಗ್ಯವಾಗಿ ಹೆಲ್ದಿಯಾಗಿದ್ದಾಳೆ. ಏನೇ ಒಂದು ಪ್ರಾಬ್ಲಮ್ಮು ದೇವ್ರ ದಯೆಯಿಂದ ಇಂಥವ್ರಿಗೂ ಇಲ್ಲ. ಕವರ್ ನನ್ನ ಪಕ್ಕದಲ್ಲಿರೋವರೆಗೂ ಇವಳು ಮಲಗಲ್ಲ. ಕವರ್ ಆ ಕಡೆ ಎತ್ತಿಕ್ಕಿದ್ರೇ ಈ ಸುಂದರಿ ಮಲಗೋದು ನೋಡಿ. ಎತ್ತಿಕ್ಕಿದ ತಕ್ಷಣ ಮಲಗಿಬಿಟ್ಲು. ಈಗ ತಿರ್ಗಾ ಎತ್ಕೊತೀನಿ ನೋಡ್ರಿ ಕವರು ಹೇಗೆ ಎದ್ದೊಳ್ತಾಳೆ ಅಂದ್ಬಿಟ್ಟು. ಅಗೊಳ್ಳಿ ಹಂಗೆ ನೋಡಿ. ನೋಡಿ ಅಗೊಳ್ಳಿ ಎಷ್ಟು ಬೇಗ ಎದ್ದೊಳ್ತಾಳೆ ಅಂದರೆ ಅಷ್ಟು ಬೇಗ ಎದ್ದೊಳ್ತಾಳೆ.